ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದರ ಸಹಕಾರದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಹಾಗೂ ಜನತೆಯಲ್ಲಿ ನಾವು ಒಂದು ಸ್ವಾತಂತ್ರ್ಯದ ಭಾವನೆಯನ್ನು ಏರಿಸಲು ಈ ತಿರಂಗ ಯಾತ್ರೆಯನ್ನು ಇವತ್ತು ನಾವು ನಮ್ಮ ಶಾಲೆಯಿಂದಲೇ ಈ ತಿರಂಗ ಯಾತ್ರೆಯನ್ನು ಪ್ರಾರಂಭಿಸಿದ್ದೇವೆ. ಇದೆಲ್ಲ 5ನೇ, 6ನೇ, 7ನೇ, 8ನೇ, 9ನೇ ಹಾಗೂ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಯರು ಹಾಗೂ ವಿದ್ಯಾರ್ಥಿನಿಯರು ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ನಾವು ಅವರು ಹೇಳಿದ್ದಾರೆ ಅದರಂತೆ ಇವತ್ತೆಲ್ಲ ಮಕ್ಕಳಿಗೂ ತಿರಂಗ ಯಾತ್ರೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಏನು ಮಕ್ಕಳಿಗೆ ಬೇಕಾಗಿರುವಂಥ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಇದಕ್ಕೆಲ್ಲ ನಮ್ಮ ಭಾರತ ಸರ್ಕಾರದಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವರವರ ಮನೆಗಳ ಮೇಲೆ ಅತ್ಯಂತ ಗೌರವಯುತವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಆಗಸ್ಟ್ 15ರ ಸಂಜೆವರೆಗೂ ತ್ರಿವರ್ಣ ಧ್ವಜವನ್ನು ಅವರು ಮನೆಗಳ ಮೇಲೆ ಹಾರಿಸಿ 15ನೇ ತಾರೀಕು ಸಂಜೆ ಅತ್ಯಂತ ಗೌರವಯುತವಾಗಿ ಆ ಒಂದು ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸುವಂಥ ಕೆಲಸವನ್ನು ಮಾಡಿ ಭಾರತೀಯರಾದ ನಾವೆಲ್ಲರೂ ಈ ದೇಶದ ಬಗ್ಗೆ ಒಂದು ಬದ್ಧತೆಯನ್ನು ತೋರಿಸೋ ಮುಖಾಂತರ ಈ ಒಂದು ಹರ್ ಘರ್ ತಿರಂಗ ಅಭಿಯಾನವನ್ನು not only as an economic hub, but also as a place where civic institutions, schools, hospitals, and courts have anchored community life. The judiciary here has been both a guardian of the rights and a mediator of local disputes, often balancing the demands of modern law with the nuances of the local custom. ದಿನಾದಂಗೆ ನೋಟಿಸ್ಗಳು ಗೊತ್ತಾಗ್ತಾವಪ್ಪ, ನೀವು ರಕ್ಷಣೆ ಮಾಡಕ್ಕೆ ಅಟ್ಲೀಸ್ಟ್ ನೀನಾದ್ರೂ ಒಂದು ಲಾಯರ್ಗಿರಿ ಮಾಡುವಂಥದ್ದು. ಈಗ ಲಾಯರ್ನ ಸೇರಿಸಿದ್ದೀನಿ, ಅವನು ಕೋರ್ಟ್ ಇದ್ದಾನೆ. ನಿಮ್ಮ ಕೋರ್ಟ್ ಗೊತ್ತಲ್ಲ ನನಗೆ ಗೊತ್ತಿಲ್ಲ, ನಿಮ್ಮ ಕೋರ್ಟ್ ಒಟ್ಟಿಗೆ ಲಾಯರ್ ಬೇಸಿಗೆ ಸೇರಿಸಿದ್ದೀನಿ. ನೋಡೋಣ, ಅಟ್ಲೀಸ್ಟ್ ನೀವೆಲ್ಲ ಎಷ್ಟೊಂದು ಬಂದು ನಮ್ಗೆ ಸಹಾಯ ಮಾಡಿದ್ದೀರಿ, ನಿಮ್ಗೆ ತುಂಬ ಒಳ್ಳೆಯದಾಗಲಿ. ಸೊ ನಾನು ಐ ಬಿಕಮ್ ಎ ಪಾರ್ಟ್ ಆಫ್ ಎ ಲೀಗಲ್ ಫ್ಯಾಮಿಲಿ ನಾವು. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ. ಈ ಕಟ್ಟಡದ ಕಾಮಗಾರಿಗಳಲ್ಲಿ ಪಾಲ್ಗೊಂಡ ಎಲ್ಲ ಕಾರ್ಮಿಕರಿಗೂ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಕಟ್ಟಡ ವಿನ್ಯಾಸ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಬೆಳಕು ಚೆನ್ನಾಗಿದೆ. ಸೊ ಇದರಿಂದ ಇದುವರೆಗೆ ಈ ಇದ್ದಂಥ ಕೋರ್ನಲ್ಲಿದ್ದಂಥ ಕಂಜೆಷನ್ ಎಲ್ಲ ಕಡಿಮೆ ಆಗಿ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು ಈ ದಿನ ಗಂಗಾವತಿ ಕ್ಷೇತ್ರದ ಪಂಪಾಪತಿ ದೇವಸ್ಥಾನ, ಹಿರೇಜಂತಲ್ ಪಂಪಾಪತಿ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಸ್ವಚ್ಛಗೊಳಿಸಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವುದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಮಹಿಳಾ ಮೋರ್ಚಾದವರು ಯಶಸ್ವಿಗೊಳಿಸಿದ್ದಾರೆ. ಪುರಾತನ ಒಂದು ಏನು ದೇವಸ್ಥಾನ ಉಳಿಬೇಕು ಅಂತ ಒಂದು ಏನಿದೆಯೋ ಮೋದಿಜಿ ಅವರದು,
ಎಲ್ಲೇ ಇರಲಿ ಪುರಾತನದು ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸೋ ಒಂದು ತಾಟ್ನಲ್ಲೇ ಅವ್ರು ಹೋಗ್ತಾ ಇರೋದು. ಈಗ ಸ್ವಚ್ಛ ಭಾರತ್ ಅಂತಂದು ಹೇಳಿದ್ರೆ ನಾವು ಮನೆಯಲ್ಲೇ ಸ್ವಚ್ಛ ಮಾಡ್ತೀವಿ, ಹೊರಗಡೆ ಬಂದು ಸ್ವಚ್ಛ ಮಾಡ್ತೀವಿ. ಇದು ನರೇಂದ್ರ ಮೋದಿಜಿಯವರ ಆಸೆಯಿಂದ ಇದು ಪುರಾತನ ಕಾಲದ ಗುಡಿಗಳು ಏನಿರ್ತಾವಲ್ಲ ಅವೆಲ್ಲ ಸ್ವಚ್ಛತಾ ಮಾಡಬೇಕಂತ ಅವರ ಆದೇಶ ಆಗಿದೆ. ಹಾಗಾಗಿ ಇದೆಲ್ಲರ ಹೆಮ್ಮೆ ಪಡುವಂಥ ವಿಷಯ ಇದೆ. ध्वज यहीं इसी प्राचीर पर, और अब तो यहाँ विशिष्ट व्यक्तियों के लिए लिफ्ट भी है. स्वतंत्रता दिवस समारोह, भारत का तिरंगा शान। स्वतंत्रता दिवस समारोह को अनोखा कलेवर प्रदान कर रहे हैं भारतीय वायुसेना के 2 Mi-17 हेलीकॉप्टर्स, एक राष्ट्रीय सुनहरी संगीतमय धुन पर अनुशासित ढंग से ज्ञानपथ के सामने से आजादी के लिए असंख्य लोगों ने बलिदान दी। जवानी का जिंदगी फांसी के तख्त पर कुछ लेने पाने बनने के लिए नहीं, अब भारती के स्वाभिमान के लिए, कोटि कोटि जनों की आजादी के लिए, गुलामी की जंजीरों को तोड़ने के लिए। और मन में एक ही भाव था, स्वाभिमान। साथियों, गुलामी ने हमें निर्धन बना दिया, गुलामी ने हमें निर्भर भी बना दिया, औरों पर हमारी निर्भरता बढ़ती गई। हम सब जानते हैं, आजादी के बाद कोटि कोटि जनों के पेट भरना बड़ी चुनौती थी। यही मेरे देश के किसान हैं जिन्होंने खून पसीना एक करके देश के अन्न के भंडार देशवासियों और मेरे खास करके नौजवानों और विश्व भर में भारत की टेक्नोलॉजी की ताकत को समझने वाले लोगों को भी कहना चाहूंगा, इसी वर्ष के अंत तक मेड इन इंडिया, भारत की बनी हुई, भारत में बनी हुई, भारत के लोगों द्वारा बनी हुई मेड इन इंडिया चिप बाजार में आ जाए। मैं दूसरा उदाहरण देना चाहता हूं। अब ऊर्जा के क्षेत्र में हम सब जानते हैं कि हम एनर्जी के लिए बहुत सारे देशों पर डिपेंडेंट हैं। पेट्रोल हो, डीजल हो, गैस हो, लाखों करोड़ रुपये हमें खर्च करके लाना पड़ता है। हमें इस संकट से देश को आत्मनिर्भर बनाना, ऊर्जा में आत्मनिर्भर बनाना बहुत जरूरी है। हमने बीड़ा उठाया और आज 11 वर्ष में सोलर एनर्जी 30 गुना बढ़ चुकी है। हम नए नए डैम बना रहे हैं ताकि हाइड्रो का विस्तार हो और हमें क्लीन एनर्जी की उपलब्ध हो। भारत ಮಿಷನ್ ಗ್ರೀನ್ ಹೈಡ್ರೋಜನ್ ಲೇಟರ್ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.